ಒಂದು ಇಷ್ಟು ಜನ ಬರ್ತಾರೆ, ಒಂದು 5 ಜನ ಬರ್ತಾರೆ, ಯಾರು ಬರ್ತಾರೆ ನಿಮ್ಮ ಪ್ರಕಾರ? ಐ ಥಿಂಕ್ ಮಂಜಣ್ಣ, ಹನುಮಂತು, ಮೋಕ್ಷಿತಾ, ಧನ್ರಾಜ್, ಮೇ ಬಿ ರಾಜ್. ಇವ್ರು ವಿನ್ ಆಗ್ಬೇಕಂತ ನಿಮ್ದೊಂದು ಯಾರು ಆಸೆ ಇದೆ ಅಂತ? ಯಾರು? ಹನುಮಂತ್ ಅವ್ರು ತುಂಬಾ ಪ್ರಾಮಾಣಿಕವಾದ ಒಂದು ವ್ಯಕ್ತಿ. ಚಾಣಾಕ್ಷತನ ಮತ್ತೆ ಅದೇ ಏನಂತೀವಿ ಸ್ಮಾರ್ಟ್ನೆಸ್, ಮುಗ್ಧತೆ, ಒಂದು ಒಳ್ಳೆ ಮಿಕ್ಸ್ ಇದೆ ಅವ್ರ ಒಳಗಡೆ. ಈ ಒಂದು ಮಿಕ್ಸ್ ಅವ್ರಿಗೆಲ್ಲೋ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂಡ್ ಸಿಚುವೇಶನ್ ನ ಜಡ್ಜ್ ಮಾಡುವಂತ ರೀತಿ ಇರ್ಬೋದು, ಬೇರೆಯವ್ರಿಗೆ ಮನ್ಸಿಗೆ ಹರ್ಟ್ ಮಾಡದೆ ಆಡುವಂತದ್ದು ಇರ್ಬೋದು, ಅದೆಲ್ಲ ತುಂಬಾ ಪ್ಲಸ್ ಅವರಲ್ಲಿ. ಗಮನಿಸಿದ್ರ ಯಾರು ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಅಂತ? ಎಲ್ಲರೂ ಪ್ರತಿ ಸಲ ಒಬ್ರೊಬ್ರು ಸೇಫ್ ಗೇಮ್ ಮಾಡ್ತಾ ಇದ್ರು. ಅದು ವಾರಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಗೌತಮಿ ಅವರು ಅಂತ ಅನ್ಸ್ತು ನನ್ಗೆ. ಸೊ ಕೆಲವೊಂದು ವಿಚಾರ ಆಕ್ಚುಲಿ ಗೌತಮಿ ಅವ್ರು ತುಂಬಾ ಸ್ಪಷ್ಟತೆಯಿಂದ ಮಾತಾಡ್ತಾರೆ. ಅವ್ರದ್ದು ಜಡ್ಜ್ಮೆಂಟ್ಸ್, ಕ್ಲಾರಿಟಿಗಳು ಮಾತಾಡೋದ್ರಲ್ಲಿ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಗೊತ್ತಿರುತ್ತೆ ಇದು ಆಗ್ತಾ ಇದೆ ಅಂತ ಗೊತ್ತು ಅವ್ರಿಗೆ. ಆದ್ರೆ ಕೆಲವೊಂದ್ಸಲ ಎಲ್ಲೋ ಅವ್ರು ಸೇಫ್ ಆಗಕ್ಕೋ ಅಥವಾ ಯಾವ್ದೋ ಕಾರಣಕ್ಕೆ XYZ ಕಾರಣಕ್ಕೆ ಅವ್ರು ಅದನ್ನ ಮೆನ್ಷನ್ ಮಾಡಿರಲ್ಲ ವೇದಿಕೆ ಸಿಕ್ಕಿದಾಗ. ಅದ್ ನಾನು ತುಂಬಾ ನೋಟಿಸ್ ಮಾಡಿರ್ತೀನಿ. ಅವ್ರ ಹೆಸರು ತಗೊಳ್ಳೋ ಬದಲು ಇನ್ಯಾರ್ದೋ ಹೆಸರು ತಗೊಂಡಿರ್ತಾರೆ. ಸೊ ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾಮಿನೇಟ್ ಮಾಡೋದಂತ ಹೋಗಿರ್ತಾರೆ, ಬಟ್ ರಫ್ ಆಗಿ ಹೇಳ್ಬಿಟ್ಟು ಏನಂತ ಪ್ರಾಬ್ಲಮ್ ಏನಂತ ಹೇಳ್ಬಿಟ್ಟು ರಫ್ ಆಗಿ ಹೇಳೋವಂಥದ್ದು ಸಾಫ್ಟ್ ಆಗಿ, ಅಂದ್ರೆ ರಫ್ ಸಾಫ್ಟ್ ಬರಲ್ಲ, ನೇರವಾಗಿ ಹೇಳಲ್ಲ, ಡೈರೆಕ್ಟ್ ಆಗಿ ಹೇಳ್ಬೋದು. ಅದು ಎಸ್, ಆ ತರನೇ ಮಾತಾಡೋದು ಅವರು. ಎಸ್ ಇದೆ, ಅದೊಂಥರ ಸೈನ್ಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.